ನಾ ಹಿಂಗೆ ಟ್ರೈ ಮಾಡಿದೆ. ಸರ್, ಮೈಸೂರು ಮೂಡ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಬಹುಕೋಟಿ ಹಗರಣ ಅಂದರೆ 3,000-4,000 ಕೋಟಿ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ ಮತ್ತು ಎಲ್ಲ ಸರ್ಕಾರದ ಲೆವೆಲ್ಲಿ ಒಂದು ಡಿಸ್ಕಷನ್ ನಡೀತಾ ಇದೆಯಲ್ಲ, ಅದು ಸಂಬಂಧಪಟ್ಟಂಗೆ ಇದೇ ಬಡಾವಣೆ ಅಂದರೆ ಇದೇ 50-50 ಅನುಪಾತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿ ಶ್ರೀಮತಿ ಪಾರ್ವತಿಯವರು ದೇವನೂರು ಬಡಾವಣೆಯಲ್ಲಿ ಒಂದು ಲೇಔಟಿಗೋಸ್ಕರ ಕೆಸರೆ ಸರ್ವೆ ನಂಬರ್ 464 ಮೈಸೂರು ಇಲ್ಲಿ 3 ಎಕರೆ 16 ಗುಂಟೆ ಜಾಗನ ಅವರು ವಶಪಡಿಸ್ಕೊಂಡಲೇ ಮೂಡ ಭೂಸ್ವಾಧೀನ ಮಾಡ್ಕೊಂಡಿರುತ್ತೆ. ಭೂಸ್ವಾಧೀನ ಮಾಡ್ಕೊಂಡಿದ್ದಂತಹ ಜಾಗವನ್ನು ಸಹ ಇವರೇನು ಮಾಡ್ತಾರೆ, ಡಿನೋಟಿಫಿಕೇಶನ್ ಮಾಡಿಸ್ತಾರೆ. ಸಿದ್ದರಾಮಯ್ಯನವರೇ ಉಪಮುಖ್ಯಮಂತ್ರಿ ಆಗಿದ್ದ 98ರಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. ಡಿನೋಟಿಫಿಕೇಶನ್ ಆದಮೇಲೆ ಆ ಭೂಮಿನ ಇವರು ಸಿದ್ದರಾಮಯ್ಯನವರ ಪತ್ನಿ ಅವರ ಅಣ್ಣ ಬೇರೆಯವರಿಂದ ಖರೀದಿ ಮಾಡ್ತಾರೆ. ಅವರ ಅಣ್ಣ ಸಿದ್ದರಾಮಯ್ಯವರ ಪತ್ನಿಗೋಸ್ಕರ ದಾನಪತ್ರದಲ್ಲಿ ದಾನದ ಮುಖಾಂತರ ಕೊಡ್ತಾರೆ. ಆ ಜಾಗನ ಪ್ರಾಧಿಕಾರ ಡೆವಲಪ್ ಮಾಡಿ ಹಂಚಿಕೆ ಮಾಡಿರುತ್ತೆ. ಅದಕ್ಕೆ ಪರ್ಯಾಯವಾಗಿ ಅವ್ರು ಲ್ಯಾಂಡ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಕೊಡ್ತಾರೆ. ಪರ್ಯಾಯವಾಗಿ ಲ್ಯಾಂಡು ಅಷ್ಟೇ ಇದು ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು 50-50 ಅನುಪಾತದಲ್ಲಿ ಕೊಡಲಿಕ್ಕೆ ಒಂದು ಅವರು ಒಪ್ಪಿ ಇವರು ಒಪ್ಪಿ ಪ್ರಪೋಸಲ್ ಹೋಗುತ್ತೆ. ಅದಾದಮೇಲೆ 50-50 ಅನುಪಾತದಲ್ಲಿ ಕೊಡಬೇಕು ಅಂತಂದರೆ ಏನು ಪ್ರೊಸೀಜರ್ ಅಂದರೆ 50-50 ಅನುಪಾತದಲ್ಲಿ ಕೊಡಬೇಕು. ಯಾವ ಬಡಾವಣೆಗೆ ಇವರು ಭೂಮಿನ ಭೂಸ್ವಾಧೀನ ಪಡ್ಕಣದಲ್ಲೇ ಉಪಯೋಗಿಸಿರ್ತಾರೆ ಆ ಬಡಾವಣೆಯಲ್ಲೇ ಖಾಲಿ ಇದ್ದರೆ ಅಲ್ಲೇ ನಿವೇಶನಗಳು ಕೊಡಬೇಕು. ಇಲ್ಲ ಅಂದರೆ ಅದು ಸಮಾನಾಂತರ ಬಡಾವಣೆ ಅದೇ ವರ್ಷದಲ್ಲಿ ಅಂದರೆ 2003ರಲ್ಲಿ ರಚನೆ ಆಗಿರೋದು ದೇವನೂರು 3ನೇ ಅಂತ, 2003ರಲ್ಲಿ ಮೈಸೂರು ನಗರದಲ್ಲಿ ಎಲ್ಲರ ರಚನೆ ಆಗಿರೋ ನಿವೇಶನಗಳಿದ್ರೆ ಆ ಬಡಾವಣೆಯಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಇವರೇನು ಮಾಡ್ತಾರೆ, 2003ರಲ್ಲಿ ರಚನೆ ಆಗಿದ್ದಂಥ ಬಡಾವಣೆಗೆ ಅಲ್ಲಿ ಒಂದು ಏನು ದೇವನೂರು ಬಡಾವಣೆಯಲ್ಲಿ 38,284 ಸ್ಕ್ವೇರ್ ಫೀಟ್ ಜಾಗನ ಅವ್ರಿಗೆ ಬದಲಿಯಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು 2021ರಲ್ಲಿ ಒಂದು ಅಧಿಕೃತ ಜ್ಞಾಪನ ಹೊಡಿಸ್ತದೆ ಮೂಡ ಪ್ರಾಧಿಕಾರದ ಅಂದಿದ್ದ ನಟೇಶು. ಅದರಲ್ಲಿ ಏನು ಹೇಳ್ತಾರೆ, ಈ ಒಂದು 2020ರಲ್ಲಿ ಏನು ಕಾನೂನು ಬಾಹಿರವಾಗಿ ಏನು ರೆಸಲ್ಯೂಷನ್ ಮಾಡ್ಕೊಂಡಿರ್ತಾರೆ ಅದನ್ನು ಸಹ ಉಲ್ಲೇಖ ಮಾಡಿದ್ದಾರೆ. ಅದಾದ ಮೇಲೆ ಏನು ಮಾಡ್ತಾರೆ, ಅಲ್ಲಿ ನಿವೇಶನಗಳು ಖಾಲಿ ಇದೆ, ಎಲ್ಲಿ ಇವರು ಭೂಮಿ ಕಳ್ಕೊತಾರೆ ಅದೇ ಜಾಗದಲ್ಲಿ ನಿವೇಶನಗಳು ಖಾಲಿ ಇದ್ರೂ ಸಹ ಇವತ್ತಿಗೂ ಖಾಲಿ ಇದ್ದಾರೆ. ಇದ್ರೂ ಸಹ ಈ ಸಿದ್ದರಾಮಯ್ಯನವರಿಗೆ ಆರ್ಥಿಕ ಲಾಭ ಮಾಡಿಕೊಡೋ ಉದ್ದೇಶದಿಂದ ಅವರ ಪತ್ನಿಗೆ ವಿಜಯನಗರದ ಪ್ರತಿಷ್ಠಿತ ಬಡಾವಣೆ 3ನೇ ಅಂತ ಹಾಗೂ 4ನೇ ಅಂತ ಅಂದರೆ ಇದು 2003ರಲ್ಲಿ ದೇವನೂರು ಬಡಾವಣೆ ರಚನೆ ಆಗಿರುತ್ತೆ. ವಿಜಯನಗರದ 3ನೇ ಅಂತ ಬಂದು 91-92 ರಚನೆ ಆಗಿರುತ್ತೆ. ವಿಜಯನಗರ 4ನೇ ಅಂತ ಬಂದು 94 ರಚನೆ ಆಗುತ್ತೆ. ಅಂದರೆ ಈ ಬಡಾವಣೆ ಸಮಾನಾಂತರ ಬಡಾವಣೆ ಆಗೋದಿಲ್ಲ. ಸಿದ್ದರಾಮಯ್ಯನವರು ಹೇಳ್ತಾರೆ ಸಮಾನಾಂತರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ, ತಪ್ಪೇನು ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ. ಕೊಟ್ಟಿಲ್ಲ, ಅವರಿಗೆ ತಪ್ಪು ಮಾಹಿತಿ ಯಾರೋ ಅಧಿಕಾರಿಗಳು ಕೊಟ್ಟಿರ್ಬೋದು. ಆ ಒಂದು 2003 ಪೂರ್ವದಲ್ಲಿ ರಚನೆ ಆಗಿರೋಂಥ ಬಡಾವಣೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಇವರಿಗೆ ನಿವೇಶನ ಕೊಟ್ಟಿದ್ದಾರೆ. ಸುಮಾರು 14 ಸೈಟ್ ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಕೋಟ್ಯಾಂತರ ರೂಪಾಯಿ ಆರ್ಥಿಕ ಲಾಭ ಮಾಡಿಕೊಡುವ ಉದ್ದೇಶದಿಂದ ಅಧಿಕಾರಿಗಳು ಹಾಗೂ ಇವರು ಭಾಗಿದಾರರು ಇದ್ದಾರೋ ಇಲ್ವೋ, ಲೀಗಲಿ ಆರ್ ಇಲ್ಲೀಗಲಿ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸರ್ಕಾರ ಏನು ಮಾಡ್ತದೆ, ಇದೆಲ್ಲ ಅಕ್ರಮ ಹೊರಗಡೆ ಬಂದ ಮೇಲೆ 2020ರಲ್ಲಿ ಏನು ರೆಸಲ್ಯೂಷನ್ ಮಾಡ್ಕೊಂಡು ಆ ರೆಸಲ್ಯೂಷನ್ನ ರದ್ದು ಮಾಡ್ತದೆ 2023ರಲ್ಲಿ 27-10ರಲ್ಲಿ. ಅಂದರೆ ಇವ್ರದ್ದು 21ರಲ್ಲಿ ಅದೇ ರೆಸಲ್ಯೂಷನ್ ಆಧಾರದ ಮೇಲೆ ಇವರಿಗೆ ಕೊಟ್ಟಿರೋದ್ರಿಂದ ಅವೆಲ್ಲ ರದ್ದಾದ ಮೇಲೆ ಆ ಒಂದು ರೆಸಲ್ಯೂಷನ್ನೇ ರದ್ದಾದ ಮೇಲೆ ಅದರಿಂದ ಬೆಳೆದಂಥ ಮುಂದೆ ಆಗಿರೋವಂಥ ಬೆಳವಣಿಗೆಗಳೆಲ್ಲವೂ ಸಹ ರದ್ದಾಗಬೇಕು. ಹಾಗಾಗಿ ಸಿದ್ದರಾಮಯ್ಯವ್ರ ಪತ್ನಿಗೆ 21ರಲ್ಲಿ ಕೊಟ್ಟಿರೋದು ನಿವೇಶನಗಳು ಏನು 38,284 ಚದುರಡಿ ವಿಸ್ತೀರ್ಣದ ನಿವೇಶನಗಳು ಏನಿದ್ದಾವೆ ಎಲ್ಲವೂ ಅವು ವಿವಿಧ ಅಳತೆ ನಿವೇಶನಗಳು ಅಷ್ಟೂ ರದ್ದಾಗಬೇಕು. ಅಷ್ಟೂ ಮೂಡ ಪ್ರಾಧಿಕಾರ ವಶಕ್ಕೆ ತಗೋಬೇಕು ಅನ್ನೋದು ನನ್ನ ಆಗ್ರಹ. ಹಾಗಾಗಿ ದಯಮಾಡಿ ಈ ಒಂದು ತನಿಖೆಯನ್ನು ಕರ್ನಾಟಕ ರಾಜ್ಯದಲ್ಲಿ ತನಿಖೆ ಮಾಡಿದ್ರೆ ಆಗೋದಿಲ್ಲ. ಇದು ಸಾವಿರಾರು ಕೋಟಿ ಹಗರಣ ಆಗಿರೋದ್ರಿಂದ ಸರ್ಕಾರವೇ ಇದರೊಳಗೆ ಭಾಗಿಯಾಗಿರೋದ್ರಿಂದ ಸರ್ಕಾರದ ಯುಡಿ ಮಿನಿಸ್ಟ್ರು ಸಹ ಭಾಗಿಯಾಗಿದ್ದಾರೆ. ಮತ್ತು ಹಲವಾರು MLCಗಳು ರಾಜಕೀಯ ಮುಖಂಡರುಗಳು ಎಲ್ಲರೂ ಭಾಗಿಯಾಗಿರೋದ್ರಿಂದ ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರದ ಕೆಳಗಡೆ ಯಾವುದೇ ತನಿಖೆ ಆದರೂ ಇದು ಸಹ ತನಿಖೆ ಹೊರಗಡೆ ಬರೋದಿಲ್ಲ, ಪಾರದರ್ಶಕವಾಗಿ ತನಿಖೆ ಆಗಲ್ಲ, ಪ್ರಾಧಿಕಾರದ ಆಸ್ತಿ ರಕ್ಷಣೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸರ್ಕಾರದ ಮುಖ್ಯಸ್ಥರು ಮಾನ್ಯ ಸಿದ್ದರಾಮಯ್ಯನವರಿದ್ದಾರೆ. ಅವರು ಬೇಷರತ್ತಾಗಿ ತಮ್ಮ ಪತ್ನಿ ಹೆಸರಿಗಿದ್ದಂಥ ಎಲ್ಲ ನಿವೇಶನಗಳನ್ನು ಪ್ರಾಧಿಕಾರಕ್ಕೆ ವಾಪಸ್ ಕೊಟ್ಟು ಇದನ್ನು ಉನ್ನತ ಮಟ್ಟ ತನಿಖೆಗೆ CBIಗೆ ತನಿಖೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು
ಸಿದ್ದರಾಮಯ್ಯನವರೇ ವಾಲಂಟ್ರಿಯಾಗಿ ಸಿ ಬಿ ಐಗೆ ಪತ್ರ ಬರೆದು ತನಿಖೆಗೆ ಆದೇಶ ಮಾಡೋಕ್ಕೆ ಆಗ್ರಹ ಮಾಡಿ ತನಿಖೆಗೆ ಮಾಡಿ ಅಂತ ಹೇಳ್ಬಿಟ್ಟು ಪತ್ರ ಬರುತ್ತೆ. ಇದು ಉನ್ನತ ಮಟ್ಟದ ತನಿಖೆ ಆಗುತ್ತೆ. ಪ್ರಾಧಿಕಾರದ ಒಂದು 3,000 4,000 ಕೋಟಿ ಆಸ್ತಿ ಉಳಿಸ್ಕೊಡುತ್ತೆ. ಆಗ ಸಿದ್ದರಾಮಯ್ಯನವ್ರಿಗೂ ಸಹ ಒಂದು ಒಳ್ಳೆಯ ಹೆಸರು ಬರುತ್ತೆ. ಇಲ್ಲಿ ಯಾವ ಮಟ್ಟದ ತನಿಖೆ ಆದ್ರೂ ಹಿಂದೆ ಮಾಡಿ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿದ್ದಾರೆ, ವರದಿ ಕೊಟ್ಟಿದ್ದಾರೆ, ಯಾವುದೂ ಕ್ರಮ ಆಗಿಲ್ಲ. ಜಿಲ್ಲಾಧಿಕಾರಿಗಳು ಕೆ ವಿ ರಾಜೇಂದ್ರ ಅವರು ನಿಲ್ಲಿಸಿದ್ರು, ಆದರೂ ಸಹ ವಕೀಲದಲ್ಲಿ ನಡೀತಾ ಇದೆ ಈಗಲೂ. ಆ ನಿಲ್ಲಿಸಿದ್ದಂಥವನು ಸಹ ಏನು ತಡೆದಿದ್ರಲ್ಲ ಅವನು ಸಹ ಇವ್ರ ಸರ್ಕಾರ ಬಂದ ಮೇಲೆ ಟೈಟ್ಲ್ ಇಶ್ಯೂ ಮಾಡಿದ್ದಾರೆ, ಮಂಜೂರಾತಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದರೆ ಅದಾದಮೇಲೂ ಸಹ ನಡೀತಲೇ ಇದೆ. ಹಾಗಾಗಿ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು, ಸಿ ಬಿ ಐಗೆ ಈ ಕೇಸನ್ನು ಹಸ್ತಾಂತರ ಮಾಡಬೇಕು, ತನಿಖೆ ಆಗಬೇಕು ಅನ್ನೋದು ನನ್ನ ಆಗ್ರಹ. ಒಂದು 6,800 ಸೈಟನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಸರ್. 6,800 ಸೈಟು ಅಂದರೆ ಇವತ್ತು ಲೆಕ್ಕ ಹಾಕೋಕ್ಕೆ ಆಗಲ್ವಲ್ಲ ಸರ್. ಸಾವಿರಾರು ಕೋಟಿ ಆಗೋಯ್ತಲ್ಲ ಸರ್. ಇವತ್ತು ಹೇಳಬೇಕು 4,500 ಕೋಟಿ ಹಗರಣ ಆಗೋಯ್ತಲ್ಲ ಸರ್. ಹಾಗಾಗಿ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂದರೆ ಸಿ ಬಿ ಐಗೆ ಹೋಗ್ಬೇಕು ಈ ಕೇಸು. 14 ಸೈಟು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ದೊಡ್ಡ ಸೈಟ್ಗಳಿದ್ದಾವೆ. 38,284 ಸ್ಕ್ವೇರ್ ಫೀಟ್ ಜಾಗ ಆಗಿರೋದ್ರಿಂದ ನಾವು ಸ್ಕ್ವೇರ್ ಫೀಟ್ ಲೆಕ್ಕದಾಗ ಹೋದರೆ ಸರಿ ಹೋಗುತ್ತೆ. 30, 40, 60, 40, 50, 80 ಸೈಟ್ ಎಲ್ಲ ಇರೋದ್ರಿಂದ ಸೈಟ್ ಲೆಕ್ಕ ಬರಲ್ಲ. ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕ ಹೋಗ್ಬೇಕಾಗುತ್ತೆ. ಅದು ಇಲ್ಲ ಸರ್, ಅದು ಮಾಹಿತಿ ಇಲ್ಲ. ಒಟ್ಟಿಗೆ ಅವಾರ್ಡ್ ಆಗಿತ್ತು, ಮಾಹಿತಿ ತೊಗೊಂಡಿದ್ದಾರೋ ಬಿಟ್ಟಿರೋದು. ಅವಾರ್ಡ್ ಆಗಿರೋದು ನಿಜ, ಬಟ್ ತೊಗೊಂಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲ ಆಗಿದೆ, 3,24,000 ಏನೋ ಆಗಿದೆ. ಬಟ್ ಅದು ತೊಗೊಂಡಿದ್ದಾರೋ ಇಲ್ವೋ ಅನ್ನೋ ನನ್ನ ದಾಖಲೆ ಇಲ್ಲ. ದಾಖಲೆ ಇಲ್ದಲೇ ನಾನು ಮಾತಾಡಲ್ಲ ಅದನ್ನು.